ಅಡ್ವಾನ್ಸ್ ಫೋಟೋ ಸ್ಕ್ಯಾಮ್ ನೋಡಕ್ಕೆ ನಾರ್ಮಲ್ ವಾಟ್ಸ್ಆಪ್ ಪಿಕ್ಚರ್ ತರ ಕಾಣುತ್ತೆ, ಆದ್ರೆ ಈ ಫೋಟೋ ಒಳಗಡೆ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಕೋಡ್ ನ ಮುಚ್ಚಿಟ್ಟಿರ್ತಾರೆ. ಇದನ್ನ ಸ್ಟೆಗ್ನೋಗ್ರಫಿ ಅಂತ ಕರೀತಾರೆ. ಇದು ಇವತ್ವರೆಗೂ ಆಗಿರೋ ಅಡ್ವಾನ್ಸ್ಡ್ ವಾಟ್ಸ್ಆಪ್ ಸ್ಕ್ಯಾಮ್. ಯಾವ್ದಾದ್ರು ಅನ್ನೋನ್ ನಂಬರ್ ಇಂದ ಪಿಕ್ಚರ್ ಬಂತು ಅಂದ್ರೆ ಅಪ್ಪಿತಪ್ಪಿನೂ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ನ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಕಳ್ಳರು ಈ ಫೋಟೋನ್ ಕಳ್ಸಿ ಈ ಪಿಕ್ಚರ್ ಯಾರ್ದು ಗೊತ್ತಾ, ಇದನ್ನ ನೋಡು, ಇದ್ ನಿನ್ ಚಿಕ್ಕ ವಯಸ್ಸಿನ ಫೋಟೋ, ಇವತ್ ನಿನ್ನ ಮಾರ್ಕೆಟ್ ಅಲ್ಲಿ ನೋಡ್ದೆ ನಾನು, ಕಾಲೇಜ್ ಡೇಸ್ ಅಲ್ಲಿ ನಾವು ಎಷ್ಟು ಮಜಾ ಮಾಡ್ತಿದ್ವಿ, ಈ ತರ ಟೆಂಪ್ಟಿಂಗ್ ಮೆಸೇಜಸ್ ಮಾಡ್ತಾರೆ. ನೀವು ಯಾರಿರ್ಬೋದು ಅಂತ ಕುತೂಹಲಕ್ಕೆ ಪ್ರೆಸ್ ಮಾಡ್ಬಿಡ್ತೀರಾ. ಇನ್ನೇನು ಡೌನ್ಲೋಡ್ ಆಗ್ತಿದ್ದಂಗೆ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಮೈನಸ್ ಆಗುತ್ತೆ ಅಷ್ಟೇ. ಈ ಸ್ಕ್ಯಾಮ್ಗೆ OTPನೂ ಬೇಡ, ನೀವು ಲಾಗಿನ್ ಆಗಿ ಪಾಸ್ವರ್ಡ್ ಎಂಟರ್ ಮಾಡೋದು ಬೇಡ. ನೀವು ಫೋಟೋನ ಡೌನ್ಲೋಡ್ ಮಾಡಿದ್ರೆ ಮಿಕ್ಕಿದ ಕೆಲಸ ಅವ್ರು ಮಾಡ್ತಾರೆ. ದುಡ್ಡು ಜೊತೆಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಸಹ ಲೀಕ್ ಆಗುತ್ತೆ. ಫಸ್ಟ್ ವಾಟ್ಸ್ಆಪ್ ಹೋಗಿ ಆಟೋ ಡೌನ್ಲೋಡ್ ಆಪ್ಷನ್ ನ ಆಫ್ ಮಾಡಿ. ಅನ್ನೋನ್ ನಂಬರ್ ಇಂದ ಯಾವುದೇ ಫೋಟೋಸ್ ಬಂದ್ರು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಪಾಕಿಸ್ತಾನ ಅವ್ರ ಕೈಯಲ್ಲಿ ಏನು ಕಿತ್ಕೊಳಕ್ ಆಗ್ತಿಲ್ಲ ಅಂತ ಈಗ ಸೈಬರ್ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ತರ ವಾಟ್ಸ್ಆಪ್ ಮೆಸೇಜಸ್ ಗಳನ್ನ ಕಳಿಸಿ. ಈ ಇನ್ಫಾರ್ಮೇಶನ್ ನ ನಿಮ್ಮ ಎಂಟೈರ್ ಕಾಂಟ್ಯಾಕ್ಟ್ ಲಿಸ್ಟ್ ಅವ್ರ ಹತ್ರ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಪಾಕಿಸ್ತಾನ ಅವರ ಈ ಟ್ರಾಪ್ ಗೆ ಒಬ್ಬ ಇಂಡಿಯನ್ ಬೀಳ್ಬಾರ್ದು.